ಹಾಯ್ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ, ಡೈಲಿ ಕರೆಂಟ್ ಅಫೇರ್ಸ್ ಬೇಸಸ್ ಮೇಲೆ 30 ಮತ್ತು 31ರ ಕರೆಂಟ್ ಅಫೇರ್ಸನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಈ ವಿಡಿಯೋ ಪೇಪರ್ ಕಟ್ಟಿಂಗ್ಸ್ ಕಂಟೆಂಟನ್ನು ಹೊಂದಿರುತ್ತೆ. ಹಾಗೆ ಒಂದು ಸ್ಟ್ಯಾಟಿಕ್ ಜಿಕೆಯನ್ನು ಕೂಡ ನಾನು ಇಲ್ಲಿ ಮಾಡಿರ್ತೀನಿ. ಮೊದಲನೇ ಪ್ರಶ್ನೆ ಹೀಗಿರುತ್ತೆ: ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2025ರಲ್ಲಿ ಪುರುಷರು ಮತ್ತು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಗಳನ್ನು ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ಜಸ್ ಮೋದಿ ಮತ್ತು ಯಶಸ್ವಿನಿ, ಆಪ್ಷನ್ ಬಿ ಮನುಷ್ ಶಾ ಮತ್ತು ದಿಯಾ ಚಿತಾಲೆ, ಆಪ್ಷನ್ ಸಿ ಫಯಾಜ್ ಜೈನ್ ಮತ್ತು ಶ್ರೀಜಾ ಅಕುಲಾ, ಆಪ್ಷನ್ ಡಿ ಆಕಾಶ್ ಪಾಲ್ ಮತ್ತು ಸಿಂಡ್ರೆಲಾ ದಾಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮನುಷ್ ಶಾ ಮತ್ತು ದಿಯಾ ಚಿತಾಲೆ ಅವರು 2025ರ ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದಿರ್ತಾರೆ. ಹಾಗೆ ಪುರುಷರ ವಿಭಾಗದಲ್ಲಿ ಸಿಂಗಲ್ಸ್ನಲ್ಲಿ ಮನುಷ್ ಶಾ ಅವರು ಗೆದ್ದಿದ್ದರೆ, ಮಹಿಳೆಯರ ವಿಭಾಗದಲ್ಲಿ ದಿಯಾ ಚಿತಾಲೆ ಅವರು ಗೆದ್ದಿರ್ತಾರೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿ ರನ್ನರ್ ಅಪ್ ಪುರುಷರ ವಿಭಾಗದಲ್ಲಿ ಫಯಾಜ್ ಜೈನ್ ಅವರು ಆಗಿರ್ತಾರೆ, ಮಹಿಳೆಯರಲ್ಲಿ ಶ್ರೀಜಾ ಅಕುಲಾ ಅವರು ರನ್ನರ್ ಅಪ್ ಅವರು ಆಗಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಿನ ಜನ್ರೇಷನಲ್ಲಿ ರನ್ನರ್ ಅಪ್ ಆದವ್ರನ್ನ ಕೂಡ ಕೇಳ್ತಿದ್ದಾರೆ, ಆದ್ದರಿಂದ ಇದನ್ನು ಕೇಳ್ತೀನಿ, ನಾನು ತೊಗೊಂಡಿರ್ತೇನೆ. ಎರಡನೇ ಪ್ರಶ್ನೆ: ನಮದಪ್ಪ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಅರುಣಾಚಲ್ ಪ್ರದೇಶ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ಮಣಿಪುರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ನಮದಪ್ಪ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರುತ್ತದೆ. ಇದು 12 ವರ್ಷಗಳ ನಂತರ ನಮದಪ್ಪ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆಯೊಂದು ಇತ್ತೀಚೆಗೆ ಕ್ಯಾಮರಾ ಟ್ರ್ಯಾಪ್ ಆಗಿದ್ದು, ಸಂರಕ್ಷಿತ ಪ್ರಯತ್ನಗಳನ್ನು ಉತ್ತೇಜಿಸಲಾಗಿದೆ. ಅಂದರೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆ ಕಂಡುಬಂದಿದ್ದರಿಂದ ಅದು ಈಗ ವಿಶೇಷವಾಗಿ ಕಂಡುಬಂದಿರತಕ್ಕಂಥದ್ದು. ಮೀಸಲು ಪ್ರದೇಶವು ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯಲ್ಲಿ ಮಯನ್ಮಾರ್ ಮತ್ತು ಪಕ್ಕದ ಕಮ್ಲಾಂಗ್ ವನ್ಯಜೀವಿ ಅಭಯಾರಣ್ಯದಲ್ಲಿದೆ. ಯಾವುದು? ನಮದಪ್ಪ ಹುಲಿ ಸಂರಕ್ಷಿತ ಪ್ರದೇಶ. ಇದು ಈಶಾನ್ಯ ಹಿಮಾಲಯದ ಮಿಸ್ಮಿ ಬೆಟ್ಟಗಳು, ದಫಾ ಬಮ್ ಪರ್ವತ ಮತ್ತು ಪಟ್ಕೈ ಶ್ರೇಣಿಗಳ ನಡುವೆ ಇದು ಕಂಡುಬರ್ತದೆ ಎನ್ನುವುದು ನಮದಪ್ಪ ಹುಲಿ ಸಂರಕ್ಷಿತ ಪ್ರದೇಶ. ಮೂರನೇ ಪ್ರಶ್ನೆ: ನಾಗೋಬಾ ಜಾತ್ರಾ ಉತ್ಸವವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ತೆಲಂಗಾಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಲಂಗಾಣದಲ್ಲಿ ನಾಗೋಬಾ ಜಾತ್ರಾ ಉತ್ಸವವನ್ನು ಮಾಡಲಾಗ್ತದೆ ಅಥವಾ ನಡೆಸಲಾಗ್ತದೆ ಅಂತ ಹೇಳ್ತಕ್ಕಂಥದ್ದು. ಹಾಗಾದರೆ ನಾಗೋಬಾ ಜಾತ್ರೆಯ ಬಗ್ಗೆ ಇದನ್ನ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ನಾಗೋಬಾ ಜಾತ್ರೆಯು ಗೊಂಡ ಬುಡಕಟ್ಟು ಜನಾಂಗದ ಮೆಸ್ರಂ ಕುಲದ 8 ದಿನಗಳ ಬುಡಕಟ್ಟು ಹಬ್ಬವಾಗಿರ್ತದೆ. ಇದನ್ನು ತೆಲಂಗಾಣದ ಆದಿಲಾಬಾದ್ ಜಿಲ್ಲೆಯಲ್ಲಿ ಕೇಸ್ಲಾಪುರ್ ಗ್ರಾಮದಲ್ಲಿ ಆಚರಿಸಲಾಗ್ತದೆ. ಇದನ್ನು ಸಮ್ಮಕ್ಕ ಸರಳಮ್ಮ ಜಾತ್ರೆಯ ನಂತರ ಇದು ಭಾರತದಲ್ಲಿ 2ನೇ ಅತಿ ದೊಡ್ಡ ಬುಡಕಟ್ಟು ಹಬ್ಬವಾಗಿದೆ. ಸಮ್ಮಕ್ಕ ಸರಳಮ್ಮ ಹಾಗಾದರೆ ಅದು ಭಾರತದಲ್ಲಿ ಅತಿ ದೊಡ್ಡ ಬುಡಕಟ್ಟು ಜಾತ್ರೆ ಆಗಿರ್ತಕ್ಕಂಥದ್ದು. ಈ ಜಾತ್ರೆಯು ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ, ಕರ್ನಾಟಕ, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದ ಬುಡಕಟ್ಟು ಜನಾಂಗಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು. 4ನೇ ಪ್ರಶ್ನೆ ನೋಡಿ: ಲೇಜಿಮ್ ಯಾವ ರಾಜ್ಯದ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ? ಈ ಪ್ರಶ್ನೆಗೆ ಆಪ್ಷನ್ ನೋಡಿ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಕರ್ನಾಟಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಇದು ಲೇಜಿಮ್ ಮಹಾರಾಷ್ಟ್ರದ ಒಂದು ಸಾಂಪ್ರದಾಯಿಕ ಜಾನಪದ ನೃತ್ಯ ಆಗಿರ್ತಕ್ಕಂಥದ್ದು. 5ನೇ ಪ್ರಶ್ನೆ: ಏಷ್ಯನ್ ವಾಟರ್ ಬರ್ಡ್ ಸೆನ್ಸಸ್ 2025 ಯಾವ ಸಂಸ್ಥೆಯು ನಡೆಸುತ್ತದೆ? ಈ ಪ್ರಶ್ನೆಗೆ ಆಪ್ಷನ್ ನೋಡಿ. ಆಪ್ಷನ್ ಎ ಸೊಸೈಟಿ ಫಾರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ, ಆಪ್ಷನ್ ಸಿ ಅರಣ್ಯ ಪರಿಸರ ಸಂಸ್ಥೆ, ಆಪ್ಷನ್ ಡಿ ಗ್ರೀನ್ಪೀಸ್ ಇಂಡಿಯಾ ಅಂತ ಹೇಳ್ತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಅಡಿಯಲ್ಲಿ ಇದನ್ನ ಏಷ್ಯನ್ ವಾಟರ್ ಬರ್ಡ್ ಸೆನ್ಸಸ್ 2025 ಮಾಡಿರ್ತಾರೆ. ಇದು ಕೋರಿಂಗಾ ವನ್ಯಜೀವಿ ಅಭಯಾರಣ್ಯ ಮತ್ತು ಸಮೀಪದ ಜೌಗು ಪ್ರದೇಶಗಳಲ್ಲಿ 106 ಜಾತಿಗಳಿಂದ 39,725 ಪಕ್ಷಿಗಳನ್ನು ದಾಖಲಿಸಿದೆ ಅಂತ ಹೇಳ್ತಕ್ಕಂಥದ್ದು. ಯಾವುದು? ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಅಂತ. BNHS ಇದನ್ನ ಫುಲ್ ಫಾರ್ಮು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. 6ನೇ ಪ್ರಶ್ನೆ: ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ಇರುವ ರಾಜ್ಯ ಯಾವುದು?
ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಉತ್ತರ ಪ್ರದೇಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಆಗಿರ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥದ್ದು ಕೂಡ ಕರ್ನಾಟಕದಲ್ಲಿ ಸುಮಾರು 6395 ಆನೆಗಳನ್ನು ಕರ್ನಾಟಕದಲ್ಲಿ ಒಳಗೊಂಡಿರುತ್ತದೆ. ಇತ್ತೀಚೆಗೆ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆನೆಗಳ ದಾಳಿಯಾಗಿರೋದ್ರಿಂದ ಇದು ಕರೆಂಟ್ ಅಫೇರ್ಸ್ ಆಗಿರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿದೆ. ಆನೆಗಳ ಬಗ್ಗೆ ಕೇಳಬಹುದು. ಕರ್ನಾಟಕದಲ್ಲಿ ಇದು ಇರ್ತಕ್ಕಂಥದ್ದು ವಿಶೇಷವಾಗಿರ್ತದೆ. ಇದನ್ನ ಕೇಳುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಈ ಪ್ರಶ್ನೆಯನ್ನು ತೆಗೆದುಕೊಂಡಿರ್ತೇನೆ. 7ನೇ ಪ್ರಶ್ನೆ, ದೇಶದ ಅತ್ಯಂತ ಶ್ರೀಮಂತ ಪಕ್ಷ ಯಾವುದು? ಆಪ್ಷನ್ ಎ ಕಾಂಗ್ರೆಸ್, ಆಪ್ಷನ್ ಬಿ ಜನತಾದಳ, ಆಪ್ಷನ್ ಸಿ BJP, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇತ್ತೀಚೆಗೆ ಮೊನ್ನೆ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿರ್ತಾರೆ. ಮತ್ತೆ ಇದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಈ ಪ್ರಶ್ನೆನ ತೆಗೆದುಕೊಂಡಿರ್ತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ BJP, ಭಾರತ ಜನತಾ ಪಾರ್ಟಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ನೋಡಿ. BJP ದೇಶದ ಅತ್ಯಂತ ಶ್ರೀಮಂತ ಪಕ್ಷ, ವಿಶ್ವದ ದೊಡ್ಡ ಪಕ್ಷ ತಾನು ಎಂದು ಹೇಳಿಕೊಳ್ಳುವ BJP ಕಳೆದ ವರ್ಷ ಮಾರ್ಚ್ 31ಕ್ಕೆ ಅಂತ್ಯಗೊಂಡ ಅವಧಿಯಲ್ಲಿ ಸುಮಾರು 7113.80 ಕೋಟಿ ಅಮೌಂಟ್ ಇರ್ತಕ್ಕಂಥದ್ದು. ಆದ್ದರಿಂದ ಇದು ಶ್ರೀಮಂತ ಪಕ್ಷ ಆಗಿರ್ತದೆ. ಹಾಗೆ ಕಾಂಗ್ರೆಸ್ನ ಬಳಿ 857.15 ಕೋಟಿ ಅಮೌಂಟ್ ಇರ್ತದೆ. ನೆಕ್ಸ್ಟ್ ನೋಡಿ 8ನೇ ಪ್ರಶ್ನೆ, ಅತಿ ಹೆಚ್ಚು ಕೇಂದ್ರ ಬಜೆಟ್ ಮಂಡಿಸಿದವರು ಯಾರು? ಆಪ್ಷನ್ ಎ ಮೊರಾರ್ಜಿ ದೇಸಾಯಿ, ಆಪ್ಷನ್ ಬಿ PV ಚಿದಂಬರಂ, ಆಪ್ಷನ್ ಸಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಡಿ ಸಿದ್ದರಾಮಯ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೊರಾರ್ಜಿ ದೇಸಾಯಿ ಅವರು. ಇವರು ಕೇಂದ್ರ ಬಜೆಟ್ ಅತಿ ಹೆಚ್ಚಾಗಿ ಮಂಡಿಸಿರ್ತಾರೆ. ರಾಜ್ಯ ಬಜೆಟ್ ಅತಿ ಹೆಚ್ಚು ಮಂಡಿಸಿದವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಆಗಿರ್ತಾರೆ. ನೋಡಿ, ಕೇಂದ್ರ ಬಜೆಟ್ ಮಂಡಿಸಿದವರು ಹೀಗಿರ್ತಾರೆ. ಮೊರಾರ್ಜಿ ದೇಸಾಯಿ 10 ಸರಿ ಮಂಡಿಸಿರ್ತಾರೆ. P ಚಿದಂಬರಂ ಅವರು 9 ಸರಿ ಬಜೆಟನ್ನು ಮಂಡಿಸಿರ್ತಾರೆ. ಪ್ರಣಬ್ ಮುಖರ್ಜಿ 8, ಯಶವಂತ್ ಸಿನ್ಹಾ 7, CC ದೇಶ್ಮುಖ್ 7, ನಿರ್ಮಲಾ ಸೀತಾರಾಮನ್ 7. ಅತಿ ಹೆಚ್ಚು ಬಾರಿ ಮಹಿಳೆಯರಲ್ಲಿ ಬಜೆಟನ್ನು ಮಂಡಿಸಿದವರು ನಿರ್ಮಲಾ ಸೀತಾರಾಮನ್ ಅವರು ಆಗಿರ್ತಾರೆ. ವೆರಿ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. 9ನೇ ಪ್ರಶ್ನೆ, ಹುತಾತ್ಮರ ದಿನ ಯಾರ ನೆನಪಿನಲ್ಲಿ ಆಚರಿಸುತ್ತಾರೆ? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ Dr. BR ಅಂಬೇಡ್ಕರ್, ಆಪ್ಷನ್ ಡಿ ರಾಜೀವ್ ಗಾಂಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಹುತಾತ್ಮರ ದಿನವನ್ನು ಆಚರಿಸ್ತಾರೆ. ಯಾವಾಗ ಆಚರಿಸ್ತಾರೆ ಅಂದರೆ ಜನವರಿ 30ರಂದು ಆಚರಣೆ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಆರ್ಟಿಕಲ್ ಇದೆ ನೋಡಿ. ಮನುಕುಲದ ಮಹಾತ್ಮ ಎಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನು ನಾಥೂರಾಮ್ ಗೋಡ್ಸೆ ಗುಂಡಿಕ್ಕಿ ಹತ್ಯೆಗೈದ ದಿನ ಯಾವುದು? ಜನವರಿ 30ರಂದು. ಹೊಸ ದಿಲ್ಲಿಯ ಬಿರ್ಲಾ ಹೌಸ್ನ ಮೈದಾನದಲ್ಲಿ ಪ್ರಾರ್ಥನೆಗೆ ತೆರಳುತ್ತಿದ್ದಾಗ ಹಂತಕ ಈ ಕೃತ್ಯ ಎಸಗಿದ್ದ ಗೋಡ್ಸೆಯನ್ನು ತಕ್ಷಣವೇ ಬಂಧಿಸಿ 22 ತಿಂಗಳ ಸುದೀರ್ಘ ವಿಚಾರಣೆಯ ಬಳಿಕ ಗಲ್ಲಿಗೇರಿಸಲಾಯಿತು ಅಂತ ಹೇಳ್ತಕ್ಕಂಥದ್ದು. ನೋಡಿ, ಅವರು ಮಹಾತ್ಮ ಗಾಂಧೀಜಿಯವರು ತೀರಿಕೊಂಡಾಗ ಅವರಿಗೆ ವಯಸ್ಸು 78 ವರ್ಷ ಆಗಿತ್ತು. ಅವ್ರನ್ನ ಬಾಪು ಅಂತ ಕರೀತಾರೆ. ಅವ್ರನ್ನ ಹತ್ಯೆಗೈದವರು ಯಾರು? ನಾಥೂರಾಮ್ ಗೋಡ್ಸೆಯವರು. ಯಾವಾಗ? ಜನವರಿ 30ರಂದು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಹಲವಾರು ಬಾರಿ PC ಮತ್ತು PSI ಎಕ್ಸಾಮ್ಗಳಲ್ಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ 10ನೇ ಪ್ರಶ್ನೆ, ರಾಜ್ಯ ಮಾಹಿತಿ ಹಕ್ಕು ಆಯೋಗಕ್ಕೆ ಇತ್ತೀಚೆಗೆ ಮುಖ್ಯ ಆಯುಕ್ತರಾಗಿ ನೇಮಕ ಆದವರು ಯಾರು? ಆಪ್ಷನ್ ಎ ಅಸಿತ್ ಮೋಹನ್ ಪ್ರಸಾದ್, ಆಪ್ಷನ್ ಬಿ ಹರೀಶ್ ಕುಮಾರ್, ಆಪ್ಷನ್ ಸಿ ಬದ್ರುದ್ದೀನ್ K, ಆಪ್ಷನ್ ಡಿ ರಾಜಶೇಖರ್ S. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಸಿತ್ ಮೋಹನ್ ಪ್ರಸಾದ್. ಇವರು ಮಾಜಿ IAS ಅಧಿಕಾರಿಯಾಗಿರ್ತಕ್ಕಂಥವರು. ಇವರು ಇತ್ತೀಚೆಗೆ ರಾಜ್ಯ ಮಾಹಿತಿ ಆಯೋಗಕ್ಕೆ ಮುಖ್ಯಸ್ಥರಾಗಿ ಅಥವಾ ಮುಖ್ಯ ಆಯುಕ್ತರಾಗಿ ನೇಮಕ ಆಗಿರ್ತಾರೆ. ಇದರ ಸಂಬಂಧಿಸಿದಂಥ ಒಂದು ಆರ್ಟಿಕಲ್ ಇದೆ ನೋಡಿ. ಮಾಹಿತಿ ಹಕ್ಕು ಆಯೋಗಕ್ಕೆ ಮುಖ್ಯಸ್ಥ ಮತ್ತು ಸದಸ್ಯರನ್ನು ನೇಮಕ ಮಾಡಿರ್ತಾರೆ. ನೋಡಿ, ಮುಖ್ಯಸ್ಥರು ಒಬ್ಬರು 7 ಜನ ಇದರಲ್ಲಿ ಸದಸ್ಯರಿರ್ತಾರೆ. ಮುಖ್ಯಸ್ಥರಾಗಿ ನಿವೃತ್ತ IPS ಅಧಿಕಾರಿ ಅಸಿತ್ ಮೋಹನ್ ಅವರು ನೇಮಕ ಆಗಿರ್ತಾರೆ. ಹಾಗೆ 7 ಜನ ಸದಸ್ಯರಲ್ಲಿ ರಾಮನ್ K, ಡಾಕ್ಟರ್ ಹರೀಶ್ ಕುಮಾರ್, ರುದ್ರಣ್ಣ ಹರ್ತಿಕೋಟಿ, ನಾರಾಯಣ್ G ಚೆನ್ನಾಳ್, ರಾಜಶೇಖರ್ S, ಬದ್ರುದ್ದೀನ್ K ಮತ್ತು ಒಬ್ಬರು ಮಹಿಳಾ ಅಧಿಕಾರಿಯಾಗಿ ಡಾಕ್ಟರ್ ಮಮತಾ BR ಅವರು ನೇಮಕ ಆಗಿರ್ತಾರೆ. ಒಟ್ಟು 7 ಜನ ಸದಸ್ಯರು, ಒಬ್ಬರು ಮುಖ್ಯಸ್ಥರು ಒಳಗೊಂಡಿರ್ತಕ್ಕಂಥ ಮಾಹಿತಿ ಹಕ್ಕು ಆಯೋಗ. ಇದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ನೋಡೋಣ. ಸ್ಥಾಪನೆಯಾಗಿದ್ದು 2 ಮಾರ್ಚ್ 2006ರಂದು. ಯಾವಾಗ? 2005ರ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಇದನ್ನ ನೇಮಕ ಸ್ಥಾಪನೆ ಮಾಡಿರ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಕೇಳಿದ್ದಾರೆ ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ.
ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರಲ್ಲಿ ಕಂಡು ಬರ್ತದೆ. ವಿಧಾನಸೌಧದ ದಕ್ಷಿಣ ಬಾಗಿಲ ಹತ್ರ ಇದು ಕಂಡು ಬರ್ತಕ್ಕಂಥದ್ದು. ಅಧಿಕಾರಾವಧಿ ನೋಡಿ, ಕಚೇರಿಗೆ ಪ್ರವೇಶಿಸಿದ ದಿನಾಂಕ ಅಂದರೆ ಇವತ್ತು ಪ್ರವೇಶ ಮಾಡಿದ್ದಾರೆ ಅಂದರೆ ಅಲ್ಲಿಂದ 3 ವರ್ಷಗಳು ಅಥವಾ 65 ವರ್ಷಗಳವರೆಗೆ ಇವ್ರದ್ದು ಅಧಿಕಾರಾವಧಿ ಇರ್ತದೆ. ಯಾವುದು ಮೊದಲಾಗುತ್ತೋ ಅದರಲ್ಲಿ 3 ವರ್ಷ ಮೊದಲಾಗುತ್ತೋ 3 ವರ್ಷ ತಗೋತಾರೆ. 65 ವರ್ಷ ಮೊದಲಾದರೆ 65 ವರ್ಷ ಮೊದಲು ತಗೋತಾರೆ. ಇದನ್ನು ನೇಮಕ ಮಾಡೋರು ರಾಜ್ಯಪಾಲರು ಇದನ್ನ ನೇಮಕ ಮಾಡ್ತಾರೆ. ಒಟ್ಟು ಸದಸ್ಯರ ಸಂಖ್ಯೆ ಒಬ್ಬ ಮುಖ್ಯಸ್ಥ ಮತ್ತು 7 ಜನ ಸದಸ್ಯರನ್ನ ಒಳಗೊಂಡಿರ್ತಕ್ಕಂತಹ ಒಂದು ಆಯೋಗ ಆಗಿರ್ತದೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.